ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 52 ಟೆಸ್ಟ್ 52 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 51 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ವಾಚ್ ಮಾಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ. ಹಾಗೆ ಮೇಲ್ಗಡೆ ಐ ಬಟನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿಯಾದಂಥ ಹೇಳಿಕೆ ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಅಶೋಕನ ಎಲ್ಲ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ವಾಯವ್ಯ ಭಾರತದಲ್ಲಿನ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಮೌರ್ಯ ಸಾಮ್ರಾಜ್ಯದ ವಿಸ್ತೃತ ಪ್ರದೇಶದಲ್ಲಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿಯೂ ಭಾರತದ ವಾಯವ್ಯ ಭಾಗದಲ್ಲಿ ಖರೋಷ್ಠಿ ಲಿಪಿಯಲ್ಲಿಯೂ ಬರೆಯಲ್ಪಟ್ಟಿವೆ. ಅಶೋಕನ ಎಲ್ಲ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿವೆ. ಸರಿಯಾದ ಉತ್ತರ ಏನಾಗುತ್ತೆ ಅಂತಂದರೆ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಸೊ ಮೌರ್ಯ ಸಾಮ್ರಾಜ್ಯದ ವಿಸ್ತೃತ ಪ್ರದೇಶದಲ್ಲಿ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ, ಭಾರತದ ವಾಯವ್ಯ ಭಾಗದಲ್ಲಿ ಖರೋಷ್ಠಿ ಲಿಪಿಯಲ್ಲಿ ಕಂಡುಬರುತ್ತೆ. ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಲಿಪಿಯನ್ನು ಮೊದಲು ಅರ್ಥೈಸಿದರು ಅಂತಂದರೆ ಡೆಸಿಫರ್ ಮಾಡಿದ್ರು. ಸೊ ಮೊದಲು ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಲಿಪಿಯನ್ನು, ಬ್ರಾಹ್ಮಿ ಸ್ಕ್ರಿಪ್ಟನ್ನು ಡೆಸಿಫರ್ ಮಾಡ್ತಾರೆ. ಬ್ರಾಹ್ಮಿ ಲಿಪಿಯನ್ನು ಪ್ರಾಚೀನ ಭಾರತದಲ್ಲಿ 3ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಹೆಚ್ಚಾಗಿ ಬಳಸ್ತಾ ಇದ್ರು. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಮತ್ತು ಮೌರ್ಯ ಸಾಮ್ರಾಜ್ಯದ ಲಾಂಛನ ಯಾವುದು ಅಂದರೆ ಧರ್ಮಚಕ್ರ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂದು ಅಡ್ಡ ಹೆಸರನ್ನ ಇಡಲಾಗಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋಣ. ಅಳಿಯ ರಾಮರಾಯ, 3ನೇ ಬಲ್ಲಾಳ, 2ನೇ ಇಬ್ರಾಹಿಂ ಆದಿಲ್ ಶಾ, ಅಲಿ ಆದಿಲ್ ಶಾ. ಸರಿಯಾದ ಉತ್ತರ ಆಯ್ಕೆ 3, 2ನೇ ಇಬ್ರಾಹಿಂ ಆದಿಲ್ ಶಾಗೆ ಜಗದ್ಗುರು ಅಂತ ಹೇಳಿ ಕರಿತಾ ಇದ್ರು. ಸೊ ಜಗದ್ಗುರು ಬಾದ್ಶಾ ಅಂತ ಹೇಳಿ 2ನೇ ಇಬ್ರಾಹಿಂ ಆದಿಲ್ ಶಾಗೆ ಒಂದು ಬಿರುದಿತ್ತು. ಉರ್ದು ಭಾಷೆಯಲ್ಲಿ ಕಿತಾಬ್ ಎ ನವರಸ್ ಅಂತ ಹೇಳಿ ಒಂದು ಸಂಗೀತ ಪುಸ್ತಕವನ್ನು 2ನೇ ಇಬ್ರಾಹಿಂ ಆದಿಲ್ ಶಾ ಬರೀತಾರೆ. ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಪ್ರಸಿದ್ಧವಾದಂತಹ ಇಬ್ರಾಹಿಂ ರೋಜಾ ಕೂಡ 2ನೇ ಇಬ್ರಾಹಿಂ ಆದಿಲ್ ಶಾನ ರಚನೆ ಆಗಿರುತ್ತೆ. ಮತ್ತು ಅಳಿಯ ರಾಮರಾಯ ಮತ್ತು ಬಹಮನಿ ರಾಜ ಮನೆತನಗಳ ನಡುವೆ 1565ರಲ್ಲಿ, ಆಪ್ಷನಲ್ಲಿ ಅಳಿಯ ರಾಮರಾಯ ಅಂತ ಕೊಟ್ಟಿದ್ದಾರಲ್ವಾ, ಸೊ 1565ರಲ್ಲಿ ಅಳಿಯ ರಾಮರಾಯ ಮತ್ತು ಬಹಮನಿ ರಾಜ ಮನೆತನಗಳ ನಡುವೆ ರಕ್ಕಸ ತಂಗಡಿ ಕದನ ನಡೆಯುತ್ತೆ. ಇದಕ್ಕೆ ಏನಂತಾರೆ, ತಾಳಿಕೋಟೆ ಕದನ ಅಂತ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ, ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಆಯ್ಕೆಗಳು ಮಧ್ವಾಚಾರ್ಯ, ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ರೇಣುಕಾಚಾರ್ಯ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಮಧ್ವಾಚಾರ್ಯ ಆಗುತ್ತೆ. ಮಧ್ವಾಚಾರ್ಯ ಉಡುಪಿಯಲ್ಲಿ ಅಷ್ಟಮಠವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇವರ ಜನನ ಆಗಿದ್ದು ಉಡುಪಿ ಜಿಲ್ಲೆಯ ಪಾಜಕ ಎಂಬ ಗ್ರಾಮದಲ್ಲಿ ಮಧ್ವಾಚಾರ್ಯರ ಜನನ ಆಗುತ್ತೆ. ಇವರ ತಂದೆ ಮಧ್ಯಗೇಯ ಭಟ್ಟ, ತಾಯಿ ವೇದಾವತಿ. ಇವರ ಕೃತಿಗಳು ಗೀತ ತಾತ್ಪರ್ಯ ಮತ್ತು ವಿಷ್ಣು ತಾತ್ಪರ್ಯ ಇವರ ಪ್ರಮುಖ ಕೃತಿಗಳಾಗಿರುತ್ತೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಆಗುಂಬೆ, ಹುಲಿಕಲ್, ಮಡಿಕೇರಿ, ಸಾಗರ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಹುಲಿಕಲ್ ಆಗುತ್ತೆ. ಸೊ ಪ್ರತಿ ವರ್ಷ ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಹುಲಿಕಲ್ ಮತ್ತು ಆಗುಂಬೆಗಳ ಮಧ್ಯೆ. ಕೆಲವೊಂದು ವರ್ಷ ಆಗುಂಬೆಯಲ್ಲಿ ಹೆಚ್ಚಾಗಿ ಮಳೆ ಆಗುತ್ತೆ, ಕೆಲವೊಂದು ವರ್ಷ ಹುಲಿಕಲ್ಲಲ್ಲಿ ಹೆಚ್ಚಾಗಿ ಮಳೆ ಆಗುತ್ತೆ. ಸೊ ಆಗುಂಬೆ ಮತ್ತು ಹುಲಿಕಲ್ ಎರಡೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಹುಲಿಕಲ್ ಬಂದರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಆಗುಂಬೆ ಕಂಡುಬರುತ್ತೆ. ಸೊ ಆಗುಂಬೆಗೆ ರೇನ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಸೊ ಕರ್ನಾಟಕದ ಮಳೆಯ ರಾಜಧಾನಿ ಅಂತ ಹೇಳಿ ಒಂದು ಅಡ್ಡ ಹೆಸರಿಂದ ಕರೀತಾರೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟೋರಿ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕದಾಗಿದೆ ಬೈ ಏರಿಯಾ ವೈಸು ಅತ್ಯಂತ ಚಿಕ್ಕದಾದಂತಹ ಯೂನಿಯನ್ ಟೆರಿಟೋರಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಚಂಡೀಗಢ್, ದಮನ್ ಮತ್ತು ದಿಯು, ದಾದ್ರಾ ಮತ್ತು ನಗರ್ ಹವೇಲಿ, ಲಕ್ಷದ್ವೀಪ್. ಸರಿಯಾದ ಉತ್ತರ ಆಯ್ಕೆ 4 ಲಕ್ಷದ್ವೀಪ್ ಆಗುತ್ತೆ. ಸೊ ಲಕ್ಷದ್ವೀಪ್ ಬೈ ಏರಿಯಾ ವೈಸು ಅತ್ಯಂತ ಚಿಕ್ಕದಾದಂಥ ಯೂನಿಯನ್ ಟೆರಿಟೋರಿ ಆಗಿರುತ್ತೆ. ಸೊ ಅತ್ಯಂತ ದೊಡ್ಡದಾದಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು, ಅಂಡಮಾನ್ ಮತ್ತು ನಿಕೋಬಾರ್ ಆಗುತ್ತೆ. ಸೊ ಒಟ್ಟು ಪ್ರಸ್ತುತ 8 ಕೇಂದ್ರಾಡಳಿತ ಪ್ರದೇಶಗಳಿದೆ. ರೀಸೆಂಟಾಗಿ ಯಾವುದೋ ಒಂದು ರಾಜಧಾನಿ ಅಥವಾ ಯಾವ ಒಂದು ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶವಾಗಿ ಮಾಡಿದ್ರು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ಮುಂದಿನ ಪ್ರಶ್ನೆ,
ಭಾರತದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಅನ್ನ ಉತ್ಪಾದಿಸುವ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಒರಿಸ್ಸಾ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಮಧ್ಯಪ್ರದೇಶ್ ಆಗುತ್ತೆ. ಸೊ ಮಧ್ಯಪ್ರದೇಶ್ ಅತಿ ಹೆಚ್ಚಾಗಿ ಮ್ಯಾಂಗನೀಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೆಕೆಂಡ್ ಪ್ಲೇಸಲ್ಲಿ ಮಹಾರಾಷ್ಟ್ರ, ಥರ್ಡ್ ಪ್ಲೇಸಲ್ಲಿ ಒರಿಸ್ಸಾ ಬರುತ್ತೆ. ಮ್ಯಾಂಗನೀಸ್ ಅನ್ನು ಗಾಜು, ಗೊಬ್ಬರ ಅಂದರೆ ಫರ್ಟಿಲೈಸರ್ ಮತ್ತು ರಬ್ಬರ್ಗಳ ತಯಾರಿಕೆಯಲ್ಲಿ ಕೂಡ ಬಳಸ್ತಾರೆ. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ 233ನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರನ್ನ ಒಂದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳನ್ನು ಯಾರು ಆಯ್ಕೆ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಸರ್ವೋಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಜಿಲ್ಲಾ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ರಾಜ್ಯ ಸರ್ಕಾರ ಮತ್ತು ಕಾನೂನು ಮಂತ್ರಿಗಳ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ. ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಆಯ್ಕೆ ಮಾಡ್ತಾರೆ. ಸೊ ರೀಸೆಂಟಾಗಿ ಕರ್ನಾಟಕದ ರಾಜ್ಯಪಾಲರಾಗಿ ತಾವರ್ ಚಂದ್ ಗೆಹ್ಲೋಟ್ ಆಯ್ಕೆಯಾಗಿರ್ತಾರೆ. ಸೊ ವಾಜುಭಾಯಿ ವಾಲಾ ಅವರ ಒಂದು ಟರ್ಮ್ ಮುಗ್ದಿರೋದ್ರಿಂದ ತಾವರ್ ಚಂದ್ ಗೆಹ್ಲೋಟ್ ಹೊಸದಾಗಿ ನೇಮಕ ಆಗಿರ್ತಾರೆ. 322ನೇ ಕಲಮಿನ ಮೇರೆಗೆ ಕೇಂದ್ರ ಲೋಕಸೇವಾ ಆಯೋಗದ ಎಲ್ಲಾ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಭಾರತದ ಸಾದಿಲ್ವಾರು ನಿಧಿ, ಭಾರತದ ಸಂಚಿತ ನಿಧಿ, ಭಾರತದ ಖಜಾನೆ ನಿಧಿ, ಭಾರತದ ಪ್ರತ್ಯೇಕ ಕೇಂದ್ರ ಲೋಕಸೇವಾ ಆಯೋಗ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಭಾರತದ ಸಂಚಿತ ನಿಧಿಯಿಂದ ಎಲ್ಲಾ ವೆಚ್ಚಗಳನ್ನು ಭರಿಸಲಾಗುತ್ತೆ. ಸಂವಿಧಾನದ 315ನೇ ವಿಧಿ ಏನು ಹೇಳುತ್ತೆ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ರಚನೆಯ ಬಗ್ಗೆ ಹೇಳುತ್ತೆ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ ಎಷ್ಟಿರುತ್ತೆ ಅಂದರೆ 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೆ ಅದನ್ನು ಕನ್ಸಿಡರ್ ಮಾಡಿ ಅವರ ಅಧಿಕಾರಾವಧಿ ಇರುತ್ತೆ. ಮುಂದಿನ ಪ್ರಶ್ನೆ, ಸಂವಿಧಾನ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರಿದ್ರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೋಡೋಣ. ಆಯ್ಕೆಗಳು ಸರ್ದಾರ್ ವಲ್ಲಭಾಯಿ ಪಟೇಲ್, ಜೆ.ಬಿ. ಕೃಪಲಾನಿ, ಪ್ರೊಫೆಸರ್ ಎಚ್.ಜಿ. ಮುಖರ್ಜಿ, ಬಿ.ಎನ್. ರಾಯ್. ಸರಿಯಾದ ಉತ್ತರ ಆಯ್ಕೆ 1 ಸರ್ದಾರ್ ವಲ್ಲಭಾಯಿ ಪಟೇಲ್ ಆಗುತ್ತೆ. ಸಂವಿಧಾನದ ಒಂದು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಜೆ.ಬಿ. ಕೃಪಲಾನಿ ಏನಾಗಿದ್ರು? ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರಾಗಿದ್ದರು. ಮುಂದಿನ ಪ್ರಶ್ನೆ, ಭೂಮಿಯ ಮೇಲೆ ವಿಮೋಚನಾ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. 11.2 ಕಿಲೋಮೀಟರ್ ಪರ್ ಸೆಕೆಂಡ್, 11.3 ಕಿಲೋಮೀಟರ್ ಪರ್ ಸೆಕೆಂಡ್, 10.2 ಕಿಲೋಮೀಟರ್ ಪರ್ ಸೆಕೆಂಡ್, 9.8 ಕಿಲೋಮೀಟರ್ ಪರ್ ಸೆಕೆಂಡ್. ಸರಿಯಾದ ಉತ್ತರ ಆಯ್ಕೆ 1 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಭೂಮಿಯ ಮೇಲೆ ವಿಮೋಚನಾ ವೇಗ ಆಗಿರುತ್ತೆ. ಸೊ ಎಕ್ಸಾಕ್ಟ್ ಆಗಿ 11.19 ಕಿಲೋಮೀಟರ್ ಪರ್ ಸೆಕೆಂಡ್ ಇರುತ್ತೆ. ರೌಂಡ್ ಫಿಗರ್ ಆಗಿ 11.2 ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಮಾನದ ರೆಕ್ಕೆಗಳ ಆಕಾರವನ್ನು ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ನ್ಯೂಟನ್ ತತ್ವ, ಕೆಪ್ಲರ್ ತತ್ವ, ಬರ್ನೋಲಿಯನ್ ತತ್ವ, ಪ್ಯಾಸ್ಕಲ್ ತತ್ವ. ಸರಿಯಾದ ಉತ್ತರ ಆಯ್ಕೆ 3 ಬರ್ನೋಲಿಯಸ್ ಪ್ರಿನ್ಸಿಪಲ್ ಅಥವಾ ಬರ್ನೋಲಿಯನ್ ತತ್ವದ ಆಧಾರದ ಮೇಲೆ ವಿಮಾನದ ರೆಕ್ಕೆಗಳ ಆಕಾರವನ್ನು ಡಿಸೈನ್ ಮಾಡಿದ್ದಾರೆ. ಕೆಪ್ಲರ್ನ ತತ್ವ ಯಾವುದಕ್ಕೆ ಸಂಬಂಧಿಸಿದೆ? ಗ್ರಹಗಳ ಚಲನೀಯ ನಿಯಮ, ಪ್ಲಾನೆಟರಿ ಮೋಷನ್ಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಬಟ್ಟೆ ತೊಳೆಯುವ ಯಂತ್ರದಲ್ಲಿ ಬಟ್ಟೆ ಒಣಗಲು ಕಾರಣ ಏನು ಅಂತ ಕೇಳಿದ್ದಾರೆ. ಆಯ್ಕೆಗಳು ಗುರುತ್ವಾಕರ್ಷಣ ಬಲ, ಕೇಂದ್ರಾಪಗಾಮಿ ಬಲ, ಸ್ಥಿರ ವಿದ್ಯುತ್ ಬಲ, ಕೇಂದ್ರಾಭಿಗಾಮಿ ಬಲ. ಸರಿಯಾದ ಉತ್ತರ ಕೇಂದ್ರಾಪಗಾಮಿ ಬಲ ಆಗಿರುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹೊಸ 500 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಪ್ರಧಾನಮಂತ್ರಿ, ರಿಸರ್ವ್ ಬ್ಯಾಂಕ್ ಗವರ್ನರ್, ರಾಷ್ಟ್ರಪತಿ, ಮಹಾತ್ಮ ಗಾಂಧಿ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ. ರಿಸರ್ವ್ ಬ್ಯಾಂಕ್ ಗವರ್ನರ್, RBIನ ಗವರ್ನರ್ನ ಸಹಿ ಇರುತ್ತೆ. RBIನ ಗವರ್ನರ್ ಯಾರಿದ್ದಾರೆ? ಶಕ್ತಿಕಾಂತ್ ದಾಸ್ ಪ್ರಸ್ತುತ ಗವರ್ನರ್ ಇದ್ದಾರೆ. RBI ರಚನೆಯಾಗಿದ್ದು ಹಿಲ್ಟನ್ ಯಂಗ್ ಕಮಿಷನ್ನ ಆಧಾರದ ಮೇಲೆ RBIನ ರಚನೆ ಆಗುತ್ತೆ. RBIನ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. RBI ಇಂಪಾರ್ಟೆಂಟ್ ಆದಂಥ ಟರ್ಮಿನಾಲಜೀಸ್ ಇಂಪಾರ್ಟೆಂಟ್ ಆಗುತ್ತೆ. ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್ ಮತ್ತು ಬ್ಯಾಂಕ್ ರೇಟ್. ಈ 3 ಟರ್ಮಿನಾಲಜೀಸ್ಗಳ ಬಗ್ಗೆ ಪ್ರೀವಿಯಸ್ ಟೆಸ್ಟ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೇನೆ. ದಯವಿಟ್ಟು ಪ್ರೀವಿಯಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಸೊ 500 ರೂಪಾಯಿ ನೋಟ್ ಏನಿದೆ ಅದರ ಬ್ಯಾಕ್ ಸೈಡ್ ದೆಹಲಿಯ ಕೆಂಪು ಕೋಟೆಯ ಚಿತ್ರ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ನೋಟ್ಗಳನ್ನು ಅಂದರೆ ಕರೆನ್ಸಿಗಳನ್ನು ಯೂಸ್ ಮಾಡುವಾಗ ಅಬ್ಸರ್ವ್ ಮಾಡಿ. 2000 ರೂಪಾಯಿ ನೋಟು, 50 ರೂಪಾಯಿ ನೋಟು, 10 ರೂಪಾಯಿ ನೋಟು, 20 ರೂಪಾಯಿ ನೋಟು, ಸೊ ಅದರ ಬ್ಯಾಕ್ ಸೈಡ್ ಯಾವ ಚಿತ್ರಗಳಿದೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಹೊಸ 2000 ರೂಪಾಯಿ ಮುಖಬೆಲೆಯ ಕರೆನ್ಸಿ ನೋಟಿನ ಮೇಲೆ ಅದರ ಮೌಲ್ಯವನ್ನು ಎಷ್ಟು ಭಾಷೆಗಳಲ್ಲಿ ಬರೆದಿರುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 17, 15, 9 ಮತ್ತು 10. ಸರಿಯಾದ ಉತ್ತರ ಆಯ್ಕೆ 1
ಒಟ್ಟು 17 ಭಾಷೆಗಳಲ್ಲಿ ಬರೆದಿದ್ದಾರೆ, ಪ್ಲಸ್ ಎಕ್ಸ್ಟ್ರಾ ಒಂದು ಭಾಷೆ ಕೂಡ ಬರುತ್ತೆ. ಯಾವುದು ಅಂದರೆ ಬ್ರೈಲಿ ಲಿಪಿಯಲ್ಲಿ ಕೂಡ ಬರೆದಿದ್ದಾರೆ. ಒಂದು ಬ್ಲೈಂಡ್ ಇದ್ದವ್ರಿಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಬರೆದಿದ್ದಾರೆ. ಬ್ರೈಲಿ ಲಿಪಿಯಲ್ಲಿ ಕೂಡ ಬರೆದಿದ್ದಾರೆ. ಸೊ ಅದರ ಬ್ಯಾಕ್ ಸೈಡ್ 2000 ರೂಪಾಯಿ ನೋಟಿನ ಬ್ಯಾಕ್ ಸೈಡ್ ಕೂಡ ಮಂಗಳಯಾನ ಚಿತ್ರ ಇದೆ. ಮಾರ್ಸ್ ಮಿಷನ್ ಏನಿದೆ, ಇಸ್ರೋದ ಒಂದು ಮಾರ್ಸ್ ಮಿಷನ್ನ ಚಿತ್ರ ಕೂಡ 2000 ರೂಪಾಯಿ ನೋಟಿನ ಬ್ಯಾಕ್ ಸೈಡ್ ಇದೆ. ಮುಂದಿನ ಪ್ರಶ್ನೆ, ಗಡಸು ಕರೆನ್ಸಿ, ಹಾರ್ಡ್ ಕರೆನ್ಸಿ ಅಂದ್ರೇನು ಅಂತ ಕೇಳಿದ್ದಾರೆ. ಆಯ್ಕೆಗಳು: ಅದರ ಮೌಲ್ಯವನ್ನು ಅತಿ ವೇಗವಾಗಿ ಕಳೆದುಕೊಳ್ಳುತ್ತಿರುವ ಕರೆನ್ಸಿ, ಅದನ್ನು ಅಂತಾರಾಷ್ಟ್ರೀಯ ವ್ಯವಹಾರಗಳಿಗೆ ಬಳಸಲಾಗದು, ಅದು ಒಂದು ಅಂಕೀಯ ಕರೆನ್ಸಿಯಾಗಿದೆ, ಅದು ಹಠಾತ್ತಾಗಿ ಕುಸಿತಗೊಳ್ಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂಥದ್ದು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅದು ಹಠಾತ್ತಾಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂಥ ಕರೆನ್ಸಿ ಆಗಿರುತ್ತೆ. ಅದಕ್ಕೆ ಗಡಸು ಕರೆನ್ಸಿ ಅಂತ ಕರಿತೀವಿ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಈಡಿಸ್ ಜಾತಿಯ ಸೊಳ್ಳೆಗಳು ಕಚ್ಚುವುದರಿಂದ ಮನುಷ್ಯ ಜೀಕಾ ವೈರಾಣುವಿನ ಸೋಂಕಿಗೆ ಒಳಗಾಗುತ್ತಾನೆ. ಜೀಕಾ ವೈರಾಣುವಿಗೆ ಲಸಿಕೆ ಲಭ್ಯವಿಲ್ಲ. ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗುತ್ತೆ. ಅ ಮತ್ತು ಬ ಎರಡೂ ಸರಿಯಾಗುತ್ತೆ. ಈಡಿಸ್ ಜಾತಿಯ ಸೊಳ್ಳೆಗಳು, ಈಡಿಸ್ ಈಜಿಪ್ಟಿ ಏನಿದೆ, ಆ ಒಂದು ಸೊಳ್ಳೆ ಕಡಿಯೋದ್ರಿಂದ ಮನುಷ್ಯ ಜೀಕಾ ವೈರಾಣುವಿನ ಸೋಂಕಿಗೆ ಒಳಗಾಗ್ತಾನೆ. ಜೀಕಾ ವೈರಾಣುವಿಗೆ ಲಸಿಕೆ ಇಲ್ಲ, ಪರ್ಟಿಕ್ಯುಲರ್ ಆದಂತಹ ವ್ಯಾಕ್ಸಿನ್ ಇನ್ನೂ ಕೂಡ ಇಲ್ಲ, ಕೇವಲ ಲಕ್ಷಣಗಳನ್ನು ಆಧರಿಸಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಇದು ಈಡಿಸ್ ಜಾತಿಯ ಸೊಳ್ಳೆಗಳೇನಿದೆ, ಇದು ಡೆಂಗ್ಯೂ, ಚಿಕನ್ ಗುನ್ಯಾ ಮತ್ತು ಜೀಕಾ ಈ 3 ಕೂಡ ಈಡಿಸ್ ಜಾತಿಯ ಸೊಳ್ಳೆಗಳಿಂದ ಮನುಷ್ಯನಿಗೆ ಹರಡುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಬಾಹ್ಯಾಕಾಶಕ್ಕೆ ತೆರಳಿದ ಭಾರತ ಮೂಲದ ಮೊದಲ ಮಹಿಳೆ ಶಿರೀಷಾ ಬಂಡ್ಲಾ. 2021 ವೇಳೆಗೆ ಭಾರತ ಮೂಲದ ಒಟ್ಟು 3 ಮಹಿಳೆಯರು ಬಾಹ್ಯಾಕಾಶಕ್ಕೆ ತೆರಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಬ ಮಾತ್ರ ಸರಿಯಾಗುತ್ತೆ. ಯಾಕಂತಂದರೆ ಬಾಹ್ಯಾಕಾಶಕ್ಕೆ ತೆರಳಿದ ಭಾರತ ಮೂಲದ ಮೊದಲ ಮಹಿಳೆ ಶಿರೀಷಾ ಬಂಡ್ಲಾ ಅಂತ ಕೊಟ್ಟಿದ್ದಾರೆ. ಮೊದಲ ಮಹಿಳೆ ಅಲ್ಲ, 3ನೇ ಮಹಿಳೆ ಆಗಿರ್ತಾರೆ. ಇದಕ್ಕಿಂತ ಮುಂಚೆ ಕಲ್ಪನಾ ಚಾವ್ಲಾ ಮತ್ತು ಸುನಿತಾ ವಿಲಿಯಮ್ಸ್ ಇಬ್ಬರು ಕೂಡ ಭಾರತೀಯ ಮೂಲದವರು ಆಲ್ರೆಡಿ ಬಾಹ್ಯಾಕಾಶಕ್ಕೆ ಹೋಗಿದ್ದಾರೆ. ಸೊ 2021 ವೇಳೆಗೆ ಒಟ್ಟು 3 ಜನ, ಮೂರನೇದವರಾಗಿ ಶಿರೀಷಾ ಬಂಡ್ಲಾ ಹೋಗ್ತಾ ಇದ್ದಾರೆ ವರ್ಜಿನ್ ಗ್ಯಾಲಕ್ಟಿವಾ ಒಂದು ಸ್ಪೇಸ್ ಕ್ರಾಫ್ಟಲ್ಲಿ. ಸೊ ಆಲ್ರೆಡಿ ಹೋಗಿದ್ದಾರೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪ್ರದರ್ಶನದಲ್ಲಿ ಏನು ಪ್ರದರ್ಶನ ಕೊಟ್ಟಿದ್ದಾರೆ, ಇದರಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ಅನುಕ್ರಮವಾಗಿ ಯಾವುದೇ 3 ಸಂಖ್ಯೆಗಳ ಮೊತ್ತ 15 ಆದಲ್ಲಿ ಈನ ಮೌಲ್ಯ ಎಷ್ಟು ಅಂತ. ಯಾವುದೇ 3 ಸಂಖ್ಯೆ, ಈ 3ಅನ್ನು ಕನ್ಸಿಡರ್ ಮಾಡಿದ್ರೂ ಕೂಡ ಮೌಲ್ಯ 15 ಆಗಬೇಕು, ಅಥವಾ ಈ 3ಅನ್ನು ಕನ್ಸಿಡರ್ ಮಾಡಿದ್ರೂ ಮೌಲ್ಯ 15 ಆಗಬೇಕು, ಈ 3ಅನ್ನು ಕನ್ಸಿಡರ್ ಮಾಡಿದ್ರೂ ಮೌಲ್ಯ 15 ಆಗಬೇಕಾಗುತ್ತೆ. ಆವಾಗ ಈನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಈ ಥರ ಪ್ರಾಬ್ಲಮ್ಸ್ಗಳನ್ನು ಆಪ್ಷನ್ಸಲ್ಲಿ ಇರೋ ಒಂದು ಸಂಖ್ಯೆಗಳನ್ನು ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ 8ಅನ್ನು ಅಪ್ಲೈ ಮಾಡೋಣ. ಈ 8 ಆದರೆ, ಈ ಮೌಲ್ಯ 8 ಆದರೆ 8 + 6 ಎಷ್ಟಾಗುತ್ತೆ? 14 ಆಗುತ್ತೆ. 14 ಆದಾಗ ಡಿ ಆಟೋಮೆಟಿಕ್ 1 ಆಗಲೇಬೇಕಾಗುತ್ತೆ. ಯಾಕಂತಂದರೆ ಅನುಕ್ರಮವಾಗಿ 3 ಸಂಖ್ಯೆಗಳ ಮೊತ್ತ ಎಷ್ಟಾಗಬೇಕು? 15 ಆಗಬೇಕು. ಅಂದರೆ ಇದರಲ್ಲಿ 8 + 6 14 ಆದರೆ ಇದು 15 ಆಗಲೇಬೇಕು. ಸೊ ಇದು 1 ಇದ್ದಾಗ ಈ ಬಿ, ಸಿ ಮತ್ತು ಡಿ ಸೇರಿ 15 ಆಗಬೇಕು. ಅಂದರೆ ಬಿ ಮತ್ತು ಸಿ ಕೂಡಿ 14 ಆಗಬೇಕಾಗುತ್ತೆ. ಎಕ್ಸಾಂಪಲ್ 14 ಆಗಬೇಕು ಅಂತಂದರೆ ಇಲ್ಲಿ ಏನು ಹಾಕೋಬೇಕು ನಾವು? ಬಿಗೆ 14 ಅಂತಂದರೆ ಈಗ ನಾನು 9 ಅಂತ ಹಾಕ್ಕೋತೀನಿ. ಸೊ 9 + 5, 9 5 ಎಷ್ಟಾಗುತ್ತೆ? 14 ಆಗುತ್ತೆ. 9 5 ಹಾಕಿ ಇಲ್ಲಿ 2 ಬರುತ್ತೆ. 9 5 14, 9 5 14 ಪ್ಲಸ್ 2 16 ಆಗುತ್ತೆ. ಬಟ್ ಇದು ರಾಂಗ್ ಆಗುತ್ತೆ. ಯಾಕಂತಂದರೆ ಅನುಕ್ರಮವಾಗಿ 3 ಸಂಖ್ಯೆಗಳ ಮೊತ್ತ 15 ಆಗಬೇಕು ಅಂತಂದರೆ 16 ಬರ್ತಾ ಇದೆ. ಸೊ ಹಾಗಾದರೆ ಇಲ್ಲಿ ಒಂದು ಕಮ್ಮಿ ಮಾಡಬೇಕು. ಒಂದು ಕಮ್ಮಿ ಆಗಬೇಕು ಅಂದರೆ ಈನ 7 ಅಂತ ಹಾಕ್ಕೊಳ್ಳೋಣ. ಈನ 7 ಅಂತ ಹಾಕ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಈನ 7 ಅಂತ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? ಸೊ ಈನ 7 ಹಾಕ್ಕೊಂಡ್ರೆ 7 + 6 13 ಆಗುತ್ತೆ. ಸೊ 13 ಪ್ಲಸ್ ಡಿ ಇಲ್ಲಿ 2 ಬರುತ್ತೆ. ಅನುಕ್ರಮವಾಗಿ 3 ಸಂಖ್ಯೆಗಳ ಮೊತ್ತ 15 ಆಗುತ್ತೆ. ಸೊ ಇಲ್ಲಿ 2 ಬಂತು ಅಂದರೆ ಇಲ್ಲಿ ನಾವು ಎಷ್ಟು ಹಾಕ್ಕೊಳ್ಳೋಣ? ಇವಾಗ 13 ಬರಬೇಕು. ಇಲ್ಲೂ 13, ಬಿ ಮತ್ತು ಸಿ ಸೇರಿ 13 ಅಂತ ಹಾಕೋಬೇಕಾಗುತ್ತೆ. ಸೊ ಆಮೇಲೆ 2 ಆಲ್ರೆಡಿ 2 ಇದೆ. 13 + 2 15 ಆಗುತ್ತೆ. ಸೊ ಬಿ 13 ಅಂತಂದರೆ ಈಗ ನಾವು ಯಾವುದಾದ್ರೂ ಅಪ್ಲೈ ಮಾಡ್ಬೋದು. ಬಿಯನ್ನು ನಾನು ಎಕ್ಸಾಂಪಲ್ 13 ಅಂದರೆ 10 ಅಂತ ತಗೋತೀನಿ. ಸಿಯನ್ನು 3 ಅಂತ ತಗೋತೀನಿ. ಸಿಯನ್ನು 3, 10 + 3 2, 13 + 2 15. ಅನುಕ್ರಮವಾಗಿ 3 ಸಂಖ್ಯೆಗಳ ಮೊತ್ತ 15 ಆಗಬೇಕು. ಸೊ ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಈ 7 ಆಗುತ್ತೆ. ಮುಂದಿನ ಪ್ರಶ್ನೆ,
5 PM ಇಂದ 11 PM ಅವಧಿಯಲ್ಲಿ ನಿಮಿಷದ ಮುಳ್ಳುಗಳು ಮತ್ತು ಗಂಟೆಯ ಮುಳ್ಳುಗಳು ಎಷ್ಟು ಬಾರಿ ಲಂಬ ಕೋನದಲ್ಲಿರುತ್ತವೆ ಅಂತ ಕೇಳಿದ್ದಾರೆ. 5 PM ಇಂದ 11 PM ಒಳಗಡೆ ಎಷ್ಟು ಬಾರಿ ಲಂಬ ಕೋನದಲ್ಲಿ ಇರುತ್ತೆ ಅಂತ ಕೇಳಿರೋದು. ಸೊ ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಸೊ ಎಷ್ಟು ಅವರ್ ಡಿಫ್ರೆನ್ಸ್ ಬರುತ್ತೆ? 5ರಿಂದ 6 1 ಗಂಟೆ, 6ರಿಂದ 7, 7ರಿಂದ 8, 8ರಿಂದ 9, 9ರಿಂದ 10, 10ರಿಂದ 11, 1 2 3 4 5 6 6 ಅವರ್ ಡಿಫ್ರೆನ್ಸ್ ಬರುತ್ತೆ. ಈಚ್ ಅವರಲ್ಲಿ ಲಂಬ ಕೋನದಲ್ಲಿ 2 ಬಾರಿ ಬರುತ್ತೆ. ಸೊ 2 ಬಾರಿ ಬರೋದ್ರಿಂದ 1 ಅವರಲ್ಲಿ 2 ಬಾರಿ ಅಂದರೆ 6 ಅವರಲ್ಲಿ ಇಂಟು 2 ಮಾಡಬೇಕು. ಇಂಟು 2 ಮಾಡಿ ಬಂದರೆ ಎಷ್ಟಾಗುತ್ತೆ? 12 ಆಗುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. 12 ಬಾರಿ ಲಂಬಕೋನದಲ್ಲಿ ಬರುತ್ತೆ. ಮುಂದಿನ ಪ್ರಶ್ನೆ, 100 ಮೀಟರ್ ಉದ್ದದ ರೈಲು 6 ಸೆಕೆಂಡ್ ಸಮಯದಲ್ಲಿ ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರುತ್ತಿರುವ ವ್ಯಕ್ತಿಯನ್ನು ದಾಟುತ್ತದೆ. ಹಾಗಾದರೆ ರೈಲಿನ ವೇಗ ಕಂಡುಹಿಡಿಯಿರಿ. ಸೊ ಒಂದು ರೈಲಿದೆ, ಆ ರೈಲಿನ ಉದ್ದ 100 ಮೀಟರ್ ಇದೆ. ಆ 100 ಮೀಟರ್ ಉದ್ದದ ರೈಲು ಏನು ಮಾಡುತ್ತೆ? ಆಪೋಸಿಟಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ, ಅವನು 5 ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಾ ಇರ್ತಾನೆ. ಸೊ ಈ ವ್ಯಕ್ತಿಯನ್ನು ಕೇವಲ 6 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಹಾಗಾದರೆ ಆ ರೈಲಿನ ವೇಗ ಕಂಡುಹಿಡಿಯಿರಿ ಅಂತ ಕೇಳಿರೋದು. ಸೆಕೆಂಡ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ಸೆಕೆಂಡ್ಸಲ್ಲಿ, ಸೊ 6 ಸೆಕೆಂಡ್ ಅಂತ. ಸೊ ಸ್ಪೀಡ್ ಆಫ್ ಮ್ಯಾನ್ ಕೊಟ್ಟಿದ್ದಾರೆ 5 ಕಿಲೋಮೀಟರ್ ಅಂತ. ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ, ಫಾರ್ಮುಲಾನ ಅಪ್ಲೈ ಮಾಡೋಣ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಮೈನಸ್ ಸ್ಪೀಡ್ ಆಫ್ ದ ಮ್ಯಾನ್ ಸ್ಪೀಡ್ ಆಫ್ ದ ಮ್ಯಾನ್ ಆಗುತ್ತೆ. ಡಿಸ್ಟೆನ್ಸ್ ಎಷ್ಟಿದೆ? 100 ಇದೆ, 100 ಮೀಟರ್ ಇದೆ, ಡಿವೈಡೆಡ್ ಬೈ 6 ಅಂತ ಹಾಕೊಳ್ಳೋಣ. ಮೈನಸ್ ಸ್ಪೀಡ್ ಎಷ್ಟಿದೆ? 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಇದನ್ನು ಮೀಟರ್ ಪರ್ ಸೆಕೆಂಡ್ ಮಾಡೋಣ. ಮೀಟರ್ ಪರ್ ಸೆಕೆಂಡ್ ಅಂತಂದರೆ ಇಂಟು 5/18 ಭಾಗಾಕಾರ ಮಾಡಬೇಕು. ಎಷ್ಟು ಬರುತ್ತೆ? 5 5 25, 25 ಡಿವೈಡೆಡ್ ಬೈ 18, 25ನ್ನು 18ರಿಂದ ಭಾಗಾಕಾರ ಮಾಡೋಣ. 18ರಿಂದ ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 18 1 18, 18 1 18, 15ರಲ್ಲಿ 8 ಹೋದರೆ 7 ಬರುತ್ತೆ. ಸೊ 0.0 ಹಾಕೊಳ್ಳೋಣ. 18 3 54 ಅಲ್ವಾ? 18 3 54, ಸೊ 1.3 ಅಂತ ಬರ್ಕೊಳ್ಳೋಣ. ಸೊ ಇದೆಷ್ಟು ಬರುತ್ತೆ? 100/6 ಕೂಡ ಸಿಂಪ್ಲಿಫೈ ಮಾಡೋಣ. 100/6 ಎಷ್ಟು ಬರುತ್ತೆ? 100/6 ಸಿಂಪ್ಲಿಫೈ ಮಾಡಿದ್ರೆ 16.66 ಬರುತ್ತೆ. 16.66 ಬರುತ್ತೆ. ಇದು ಎಷ್ಟು ಬರುತ್ತೆ? 1.3 ಬರುತ್ತೆ. 1.38 ಬರುತ್ತೆ. ಮುಂದ್ಗಡೆ 8 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಗೊತ್ತಾಗುತ್ತೆ. 100 ಭಾಗಾಕಾರ 6, 100ನ್ನು 6ರಿಂದ ಭಾಗಾಕಾರ ಮಾಡಿದ್ರೆ 16.66 ಬರುತ್ತೆ. ಸೊ ಅದು ಆರಾಮಾಗಿ ನೀವು ಮಾಡ್ಕೋಬೋದು. 16.66ರಲ್ಲಿ 1.38 ಮೈನಸ್ ಮಾಡಿದ್ರೆ 15.28 ಬರುತ್ತೆ. 15.28 ಬರುತ್ತೆ. ಮೀಟರ್ ಪರ್ ಸೆಕೆಂಡ್ ಇದೆ. ಇದನ್ನು ಆಪ್ಷನಲ್ಲಿ ನೋಡಿ, ಕಿಲೋಮೀಟರ್ ಇರೋದ್ರಿಂದ ಇದನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ 18/5 ಇಂದ ಗುಣಾಕಾರ ಮಾಡಬೇಕು. 18/5 ಇಂದ ಗುಣಾಕಾರ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 55 ಕಿಲೋಮೀಟರ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಬೇಕು. 15.28 ಕಿಲೋಮೀಟರ್ ಗುಣಾಕಾರ 18/5, ಇವೆರಡನ್ನು ಗುಣಾಕಾರ ಮಾಡಿ 5ರಿಂದ ಭಾಗಾಕಾರ ಮಾಡಿ. ಅಥವಾ 18/5, 18 ಮತ್ತು 5ನ್ನು ಭಾಗಾಕಾರ ಮಾಡೋಣ. 18ನ್ನು 5ರಿಂದ ಭಾಗಾಕಾರ ಮಾಡಿದ್ರೆ 5 3 15, 5 3 15, 8ರಲ್ಲಿ 5 ಹೋದರೆ 3, 0.05 30, ಹೌದಲ್ವಾ? 3.6 ಬರುತ್ತೆ. 3.6 ಇಂಟು 15.28 ಗುಣಾಕಾರ ಮಾಡಿದ್ರೆ ನಿಮಗೆ 55 ಕಿಲೋಮೀಟರ್ ಬರುತ್ತೆ. ಗುಣಾಕಾರ ಮಾಡಿ ನೋಡ್ಕೋಬೋದು. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ರೈಲಿನ ವೇಗ 55 ಕಿಲೋಮೀಟರ್ ಇರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ವಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಗಂಟೆಯ ಚಿತ್ರ ಇದೆ, ಬೆಲ್ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ನಾವು ಪ್ರತಿದಿನ ಅಪ್ಲೋಡ್ ಮಾಡುವಂಥ ವಿಡಿಯೋಸ್ಗಳು ನಿಮಗೆ ಮೊಬೈಲ್ಗೆ ಬರುತ್ತೆ. ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಗೊತ್ತಾಗುತ್ತಿಲ್ಲ ಅಂದರೆ ಗೊತ್ತಾಗಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಪರೀಕ್ಷೆಗಳ PDF, ಎಸ್ಸೆ, ಟ್ರಾನ್ಸ್ಲೇಷನ್ಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿವಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡುವುದರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.